7 ಬಾರಿ ಗೆದ್ದಂಥ ಕೆಲಸ ಸಂಸದರು KH ಏನು ಮಾಡಿದ್ದಾರೆ ಅಂತ ತಾವು ಹೇಳಿದ್ರಿ. ಅವರು ಮಾಡಿದಂಥ ಕೆಲಸಗಳು ಭಾಳ ಅನೇಕ ಕೆಲಸಗಳು ಮಾಡಿದ್ದಾರೆ. ಆದರೆ ಮುನ್ಸ್ವಾಮಿ ಅವರು ಬಂದ ಮೇಲೆ ಜಾತಿಗೆ ಗಲಾಟೆ ಇಟ್ಟು ಎಲ್ಲ ಮಾಡಿದ್ರು ಅವರು. ಇನ್ನು ಅವ್ರು ತಗೊಂಡೋಗಿದೆ ಪಾರ್ಲಿಮೆಂಟು MP ಆಗಿ ಮಾತಾಡಬೇಕೆ ಹೊರತು ಯಾವುದೋ ಕೆರೆಯಲ್ಲಿ ಕ್ಲೀನ್ ಮಾಡಿಸಿರೋದು ಅದೆಲ್ಲ ಹೇಳ್ಬಾರ್ದು ಅವರು. ಖಂಡಿತವಾಗ್ಲೂ ಮೋದಿಗೆ ಯಾರು? ರಾಹುಲ್ ಗಾಂಧಿ ನೋಡಿ ಹೆಂಗೆ ನಿಂತಿದ್ದಾರೆ ಯುವಕರು. ಅವರು ನಿಜವಾಗ್ಲೂ ಕೂಡ ಮುಂದಿನ ಪ್ರಧಾನಿ ರಾಹುಲ್ ಗಾಂಧಿ ಅವರು ಆಗ್ತಾರೆ. ದಯವಿಟ್ಟು ಮೇಡಮ್ನವ್ರು ನೀವು ಇದೆಲ್ಲ ತೋರಿಸ್ಬೇಕು. ಏನು ನಮ್ಮ ಕಾಂಗ್ರೆಸ್ ಅವರು ಅನೇಕ ಕಾಲದಿಂದ ಕಾಂಗ್ರೆಸ್ ಬಂದ ಮಾಡ್ಕೊಂಬಂದಿರೋ ಕೆಲಸಗಳು ಇವ್ರು ರಿಪೀಟ್ ಮಾಡ್ತಾ ಇದ್ರೆ ಹೊರತು ಇವರು ಮೋದಿಯವರ ಬರೀ ಒಂದೇನಂದ್ರೆ ದೇವ್ರ ಮುಂದೆ ಇಟ್ಟಿದ್ದಾರೆ. ಆ ದೇವರು ನಮಗೂ ಇದ್ದಾರೆ, ನಾವು ಪೂಜೆ ಮಾಡ್ತೀರಿ. ಖಂಡಿತವಾಗ್ಲೂ ಇವರು ರಾಜಕೀಯ ಮಾಡಬೇಕೆ ಹೊರತು ದೇವ್ರನ್ನ ಬೀದಿಗೆ ತರಬಾರ್ದು. ನೋಡಿ, ಬಿಜೆಪಿನಲ್ಲಿ ಯಾವ ದಲಿತ ನಾಯಕತ್ವ ಬೆಳೆಯೋದಕ್ಕೂ ಬಿಡೋದಿಲ್ಲ. ಯಾರಾದ್ರೂ ಒಬ್ಬರ ಹೆಸರು ಹೇಳಿ, ದಲಿತ ನಾಯಕರು ಬಿಜೆಪಿನಲ್ಲಿ ಒಬ್ಬರ ಹೆಸರು ಹೇಳಿ. ಕಾಂಗ್ರೆಸ್ ಅಲ್ಲಿ ಹೇಳ್ತೀವಿ ಕೇಳಿ, ಮಲ್ಲಿಕಾರ್ಜುನ್ ಖರ್ಗೆ, ಪರಮೇಶ್ವರ್, SC ಮಹದೇವಪ್ಪ. ಅಲ್ಲ ಸರ್, ಅವ್ರ ಕಡೆನೂ ಒಂದು ಹೇಳ್ತಾರೆ, ದಲಿತ ನಾಯಕರನ್ನ ನೀವು ಬೆಳೆಸ್ತೀರಾ ಅನ್ನೋದಾದ್ರೆ CM ಯಾಕೆ ಮಾಡಲ್ಲ ಅಂತಾರೆ ಅವರು. ನೋಡಿ ಮೇಡಮ್, ಕಾಂಗ್ರೆಸ್ ಅಲ್ಲಿ ದಲಿತ ನಾಯಕರು CM ಆಗಕ್ಕೆ ಲೈನ್ ನಿಂತಿದ್ದಾರೆ. ಬಿಜೆಪಿನಲ್ಲಿ ಒಬ್ರು ಇಲ್ಲ. ಮುನಿಸ್ವಾಮಿ ಅವರಿಗೆ ಪರಮೇಶ್ವರ್ ಎಲೆಕ್ಷನ್ ನಿಂತ್ಕೊಂಡಾಗ ಅವ್ರು CM ಆಗ್ತಾರೆ ಅಂತೇಳಿ ಅವ್ರನ್ನ ಸೋಲ್ಸಿರ್ತಕ್ಕಂಥವ್ರು ಸಿದ್ದರಾಮಯ್ಯನವರು, ಇದೇ KH ಮುನಿಯಪ್ಪನವರು. ಅದನ್ನು ಕೇಳಿ ಮೇಡಮ್. ಅವರು ಮಾನ್ಯರು ಮಾತಾಡುವಾಗ ಹೇಳ್ತಾ ಇದ್ರು, ಕಾಂಗ್ರೆಸ್ನವರು 30-40 ವರ್ಷದಿಂದ ಒಂದು ವ್ಯಾಕ್ಸಿನ್ ಮಾಡಲಿಲ್ಲ, ವ್ಯಾಕ್ಸಿನ್ ಮಾಡಿದ್ದು ಮೋದಿ ಅಂತ. ಮಾನ್ಯ ಸಂಸತ್ ಸದಸ್ಯರೇ, ನೀವು 5 ವರ್ಷದಿಂದ ಈ ದೇಶದಲ್ಲಿ ಎಷ್ಟು IITಗಳು, IIMಗಳು ಮತ್ತು IIScಗಳಿದ್ದಾವೆ, ಎಷ್ಟನ್ನು ನೀವು ಮಾಡಿದ್ದೀರಾ, ಎಷ್ಟು ಮುಂಚೆ ಇತ್ತು, ಸೆಂಟರ್ ಆಫ್ ಎಕ್ಸಲೆನ್ಸು ಮತ್ತು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸಸ್ ಇದ್ದಾವೆ ಅನ್ನೋದು ತಿಳ್ಕೊಂಡಿದ್ದೀರಾ? ಅದ್ರ ಮಾಹಿತಿ ಇದ್ದರೆ ಕೊಡಿ. ಮತ್ತು ನೀವು ಇನ್ನೂ ಕಾರ್ಪೊರೇಟರ್ ಮೈಂಡ್ ಸೆಟ್ಟಲ್ಲೇ ಇದ್ದೀರಾ. ಪಾಪ ನೀವು ಲಾ ಮೇಕಿಂಗ್ ಬಾಡಿಗೆ ಪಾರ್ಲಿಮೆಂಟ್ಗೆ ಹೋಗಿಲ್ಲ, ಅದಕ್ಕೆ ನಿಮ್ಗೆ ಇದೇನೂ ಗೊತ್ತಿಲ್ಲ. ಅದಕ್ಕೆ ನೀವು ಬೇಡ ಅಂತೇಳಿ ನಿಮ್ಮನ್ನು ಪಕ್ಕಕ್ಕಿಟ್ಟು ಪಾಪ ಮಲ್ಲೇಶ್ ಬಾಬು ಅವ್ರನ್ನ ಅಭ್ಯರ್ಥಿಯಾಗಿ ಮಾಡಿದ್ದಾರೆ. ನೀವೇನು ಹೇಳೋ IIM, ಮೆಡಿಕಲ್ ಕಾಲೇಜುಗಳು, ಏರ್ಪೋರ್ಟ್ಗಳು ಇವನ್ನೆಲ್ಲ ಹೇಳಿದ್ರಿ. 75 ಏರ್ಪೋರ್ಟ್ಗಳಿದ್ದು 150 ಏರ್ಪೋರ್ಟ್ ಆಗಿದೆ. IIMಗಳು, AIMSಗಳು, ಮೆಡಿಕಲ್ ಕಾಲೇಜುಗಳು ಇದನ್ನೆಲ್ಲ ಮಾಡಿರ್ತಕ್ಕಂಥದ್ದು ನೀವು 60 ವರ್ಷದಲ್ಲಿ ಏನು ಮಾಡಿದ್ರು ಅದ್ರ ದುಪ್ಪಟ್ಟು ಸನ್ಮಾನ್ಯ ನರೇಂದ್ರ ಮೋದಿದವರು 10 ವರ್ಷದಲ್ಲಿ ಮಾಡಿದ್ದಾರೆ. 10 ವರ್ಷದಲ್ಲಿ ನಿಮ್ಗೆ ಮಾಹಿತಿ ಇಲ್ಲ. ನೀವು ಇನ್ನೂ ಗ್ರಾಮ ಪಂಚಾಯತಿ ಮಟ್ಟದಲ್ಲಿದ್ದೀರಿ, ನಿಮ್ಗೇನು ತಿಳುವಳಿಕೆ ಇಲ್ಲ. ಬನ್ನಿ ನನ್ನ ಹತ್ರ ಟ್ಯೂಷನ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.